ಸ್ನೇಹಿತರೆ ನಮಸ್ಕಾರ. ತಾವೇನು ನೋಡ್ತಾ ಇದ್ದೀರಾ ನೋಡಿ, ತೋರಿಸ್ತೀನಿ ನೋಡಿ. ರೈತನ ಪರಿಸ್ಥಿತಿಗಳು ಯಾವ ಥರ ಇದೆ ಅಂತ ನಿಮಗೆ ತೋರಿಸೋ ಹೋಗ್ತೀನಿ. ಯಾಕೆ ಮತ್ತೊಂದು ವಿಡಿಯೋ ಮಾಡ್ತಾ ಇದ್ದೀನಿ ಇದೇ ಜಾಗದಲ್ಲಿ. ತಾವೇನು ನೀವು ನೋಡಿದ್ರು ರೈತನ ಸಮಸ್ಯೆ ನೋಡಿ. ಇಲ್ಲಿ ಕಾಲುವೆ ಇದೆ. ಯಾವ ಕಾಲುವೆ ಸರ್ ಇದು? ಸಿಡಿಎಸ್ ನಾಲೆ. ಓಕೆ, 24 ಗಂಟೆ ನೀರು ಇರುತ್ತೆ ಹಿಂಗೆ? 6 ತಿಂಗಳು ಮಾತ್ರ. ಯಾಕೆ ಇದನ್ನ ತೋರಿಸ್ತಾನೆ ಅಂದ್ರೆ ನೋಡಿ, ಇಲ್ಲೊಂದು ತಾವು ನೋಡ್ತಾ ಇದಾರೆ, ಇಲ್ಲೊಂದು ಹಂದಿ ಬಿದ್ದಿದ್ದಾರೆ. ಯಾವನ ಮುಟ್ಟಾಳ ತಂದು ಕಾಲುವೆಗೆ ಹಂದಿ ಹಾಕ್ಬಿಟ್ಟವನ, ಸತ್ತೋಗಿರೋ ಹಂದಿ ತಂದು ಹಾಕಿರೋದು. ಯಾಕೆ ಇದನ್ನ ಮಾಡ್ತಾ ಇದೀವಿ ಅಂದ್ರೆ, ಈ ಸಿಡಿಎಸ್ ನಾಲೆಯಿಂದ, ಕೇತುಪುರ ಗ್ರಾಮದ ಸಿಡಿಎಸ್ ನಾಲೆಯಿಂದ ಎಲ್ಲಿವರೆಗೂ ಹೋಗುತ್ತೆ ಸರ್ ಇದು? ಕೈಯಂಬಳ್ಳಿ ಗಂಟ ಹೋಗುತ್ತೆ ನೀರು. ಕೈಯಂಬಳ್ಳಿವರೆಗೂ ಹೋಗುತ್ತೆ. ಹಾ ಅಲ್ಲೆಲ್ಲ ಅಲ್ಲಿವರೆಗೂ ನೀರು ಹೋಗುತ್ತೆ. ಈ ಹೋದಂತ ರೈತನ ಜಮೀನುಗಳಿಗೆ ಅವನು ಕಾಲು ಹಾಕಿ, ಕೈ ಹಾಕಿ, ಮುಖ ತೊಳ್ಕೊಂಡು, ಬಾಯಿ ಮುಕ್ಕಳಿಸಿ, ಊಟ ಮಾಡ್ಬೇಕಾದ್ರೆ ಕೈ ತೊಳೆದು ಎಲ್ಲ ಮಾಡ್ಬೇಕು. ಏನ ಮಾನ ಮರ್ಯಾದೆ ಸರ್ ಹಂದಿ ಹಾಕಿರೋರಿಗೆ? ಒಂದೇ ಅಲ್ಲ, ಕೋಳಿ ಕಟ್ ಮಾಡ್ತಾರಲ್ಲ ಗಲೀಜು. ಓಕೆ ಓಕೆ, ಕೋಳಿ ಗಲೀಜು. ಓಕೆ, ಮೀನು. ಇಲ್ಲಿ ಬನ್ನಿ ತೋರ್ಸಿನ್ ಬನ್ನಿ ಇಲ್ಲಿ. ಓಕೆ ಓಕೆ, ನೋಡ್ರಿ ಇವಾಗ ಏನ ನಾನ್ ಮಾತಾಡಕೋ ಆಯ್ತಲ್ಲ ರೀ, ಅಷ್ಟು ಗಬ್ಬು ವಾಸನೆ ಹೊಡಿತಾ ಇದೆ ಇದು. ನೋಡಿ, ಇದು ಹಂದಿ ಹಾಕಿರೋದು. ಯಾವನ ಮುಟ್ಟಾಳ ತಂದು ಇಲ್ಲಿ ಲೋಫರ್ ನನ್ನ ಮಕ್ಕಳು ತಗೊಂಡು ಮೀನಿನ ಗಲೀಜು, ಹಂದಿ ಗಲೀಜೆಲ್ಲ ಹಾಕ್ತಾರಂತೆ ಸಿಡಿಎಸ್ ನಾಲೆಗೆ. ಏನ್ರಿ ಮಾಡ್ತೀರಿ ಸಂಬಂಧಪಟ್ಟಂತ ಅಧಿಕಾರಿಗಳು, ಸಂಬಂಧಪಟ್ಟಂತ ಪಂಚಾಯತಿ PDOಗಳು? ನಿಮಗೆ ತೋರಿಸ್ತಾ ಇದೀನಿ, ಮುಂದಕ್ಕೆ ರೆಡಿ ಮಾಡಿ. ಇಲ್ಲ ಅಂದ್ರೆ ಎಲ್ಲ ಕಾಡು ಪ್ರಾಣಿಗಳು ಬಂದು ತಿನ್ನೋಕ್ಕೋಸ್ಕರ ಬಂದು ರೈತರು ಮಕ್ಕಳು ತಿನ್ಕೊಂಡು ಹೋಗೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಇಲ್ಲಿ ಮಾತಾಡಕ್ಕೆ ಆಯ್ತಲ್ಲ, ಇಲ್ಲಿ ಅಷ್ಟು ಗಬ್ಬು ವಾಸನೆ. ಹಂದಿ ಬಿದ್ದಿರೋದು ಎಷ್ಟು ದಿನ ಆಯ್ತು ಸರ್ ಅಂದಾಜು ಬಿದ್ದಿದ್ದು? ನೋಡಿ, ಸಿಡಿಎಸ್ ನಾಲೆ ಮುಂದೆ ಇದು ತಲಕಾಡುವರೆಗೂ ಹೋಗುತ್ತೆ ಇದು. ನೋಡಿ, ಈ ನಮ್ಮ ರೈತರು ಪಾಪ ಇದನ್ನ ಕೈಕಾಲು ಮುಖ ತೊಳಿತಾರೆ, ಬಾಯಿ ತೊಳಿತಾರೆ, ಊಟ ಮಾಡಕ್ಕೆ ನೀರು ತಗೊಳ್ಳೋವಂಥದ್ದು, ತಡೆ ತೊಳಿಕ್ ನೀರು ತಗೊಳ್ಳೋವಂಥದ್ದು. ಏನ್ ಸರ್ ಇದು? ಹಂದಿ ತಗೊಂಬಂದು ಯಾವನ ಲೋಫರ್ ನನ್ನ ಮಗ ಇಲ್ಲಿ ಹಾಕಿದಾನಲ್ಲ, ಅವ್ನಿಗೆ ಏನ ಮಾನ ಮರಿದಿದ್ಯಾ? ನಾನು ಹೇಳ್ತಾ ಇಲ್ವಾ, ಬರೀ ಹಂದಿ ಅಂತಲೇ ಅಲ್ಲ, ಓಕೆ, ಕೋಳಿ ಗಲೀಜು, ಮೀನ್ದು ಮತ್ತೆ ಏನು, ಮತ್ತೆ ನಮ್ಮ ಸಂತಾಮಳದ ಏನು ಗಲೀಜ್ ಅದ, ಓಕೆ, ಫುಲ್ ಗಲೀಜೆಲ್ಲ ಬರೋದು ಈ ಕೋಳಿ ಸಿಡಿಎಸ್ ನಾಲೆಗೆ, ಈ ನಾಲೆಗೆ ಬರೋದು. ಈ ನೀರಲ್ಲಿ ಕೈ ಕಾಲು ತೊಳಕ್ ಹೋಗಿ ಮನಿ ಕತ್ತು ಅಂತಂದ್ರೆ 3 ದಿವಸ ಕಟ್ತಾ ಬರ್ತದೆ. ಅಲರ್ಜಿ ಮಾತ್ರ ತಗತ್ತವ್ರ ಎಷ್ಟೋ ಜನ. ಓಕೆ, ಈ ನೀರಲ್ಲಿ ಕೈ ಕಾಲು ತೊಳೆದ್ಬಿಟ್ಟು ದನಪನ ತೊಳ್ಕೊಂಡು ಇದಕ್ಕೋಯ್ತು ಅಂತಂದ್ರೆ ಅಲರ್ಜಿ ಮಾತ್ರ ತಗತ್ತವ್ರೆ. ಅಷ್ಟೊಂದು ಗಬ್ಬೆಳಿಸ್ಬಿಟ್ಟಿದ್ದಾರೆ. ರಾಮಸ್ವಾಮಿ ನಾಲೆ ಮತ್ತು ಸಿಡಿಎಸ್ ನಾಲೆ ಎರಡನ್ನು ಅಷ್ಟು ಗಬ್ಬೆದೊಳಿಸ್ಬಿಟ್ಟಿದ್ದಾರೆ. ರೈತರು ಕೈ ತೊಳ್ಕೊಂಡು ಏನಾರ ಗದ್ದೆ ಊಟ ತಗೋಬತ್ತು ಅಂತಂದ್ರೆ ಊಟ ಮಾಡೋಕಾಯ್ತಾ ಇಲ್ಲ ಈಗ. ನಾನ್ ಕಂಡ ಮಟ್ಟಿಗೆ ನಾವು ಫಸ್ಟ್ ನಮ್ಮ ಅಪ್ತಿರು, ನಮ್ಮ ಐದಿರು ಮಾಡ್ತಿದಂತ, ನಾವೆಲ್ಲ ಊಟ ಮಾಡ್ತಿದ್ವಿ ಕಾಲುವೆ ಪಕ್ಕ, ನೀರ್ ಕುಡಿತಿದ್ದ. ಇವತ್ತು ಬರೀ ಕೈ ತೊಳ್ಕೊಂಡು ಅನ್ನ ಉಣ್ತಾ ಇಲ್ಲ. ಅಲ್ಲ ನೋಡಿ, ಈ ಪ್ರಾಣಿ ಹಾಕಿರೋದ್ರಿಂದ, ಹಂದಿ ಹಾಕಿರೋದ್ರಿಂದ ಇಲ್ಲಿ ಕಾಡು ಪ್ರಾಣಿ ಜಾಸ್ತಿ. ಮೊದ್ಲೇ ಚಿರತೆ ಕಾಟ ಜಾಸ್ತಿ ಇತ್ತು. ನಿಮ್ಮೂರಲ್ಲಿ ಚಿರತೆ ಅಟ್ಯಾಕ್ ಆಗಿತ್ತು, ಈಗ್ಲೂ ಇದೆಯಾ? ಈ ಚಿರತೆ ವಾಸನೆಗೆ ಬಂದು ಇಲ್ಲಿ ಪಕ್ಕ ಜಮೀನ್ದಾರ ಕೆಲಸ ಮಾಡ್ಬೇಕಾದ್ರೆ ತೊಂದರೆ ಕೊಟ್ರೆ ಇದಕ್ಕೆ ಯಾರು ಜವಾಬ್ದಾರಿ? ಅದೇನ ನಾನು ಹೇಳ್ತಾ ಇಲ್ವಾ, ಯಾವುದೇ PDO ನೋಡ್ರಿ, ನಿಮ್ಮ ಗ್ರಾಮ ಪಂಚಾಯತಿಯಿಂದ ಯಾರಿದ್ದೀರಾ, ಸಂಬಂಧಪಟ್ಟಂತ ಅಧಿಕಾರಿಗಳಾಗ್ಬೋದು, ಜನಪ್ರತಿನಿಧಿಗಳಾಗ್ಬೋದು, ನಿಮ್ಮ ಅಧಿಕಾರಿ ಹೊರಗೂ ಕೇಳ್ಬಿಟ್ಟು, ಸಂಬಂಧಪಟ್ಟಂತ ನಾಲಾ ವ್ಯವಸ್ಥೆ ಇರುವಂತ ಅಧಿಕಾರಿಗಳು ಹೇಳ್ಬಿಟ್ಟು ಇದನ್ನ ಅಚ್ಚುಕಟ್ಟು ಮಾಡಿಸ್ಬೇಕು. ಇಲ್ಲ ಅಂತಂದ್ರೆ ನಿಮ್ಮ ವೆಬ್ಸೈಟ್ಗಳಿಗೆ, ನಿಮ್ಮ ಮೇಲ್ ಐಡಿಗಳಿಗೆ, ನಿಮ್ಮ ಜವಾಬ್ದಾರಿ ಇರ್ತದಂತ ಯಾರೆಲ್ಲ ಇದಾರೆ ನಿಮ್ಮ ಸಿಡಿಎಸ್ ನಾಲೆ ಸಂಬಂಧಪಟ್ಟಂಗೆ, ಆಯ್ತಾ, ಮುಂದೆ ರೈತರು ನಿಮ್ಗೆ ಕ್ಯಾಕಸ್ ಮುಕ್ಕುಗಿತಾರೆ. ಯಾಕಂದ್ರೆ ಇದೇನ ನೋಡಿದ್ರೆ ಆಲ್ರೆಡಿ ನೋಡ್ತಾರೆ, ಕನ್ನಡ ಜನ ನೋಡ್ತಾ ಇದಾರೆ. ಸಿಡಿಎಸ್ ನಾಲೆ ಎಲ್ಲಿವರೆಗೂ ಹೋಗುತ್ತೆ? ಬನ್ನೂರು ಎಲ್ಲೆಯಿಂದ ಎಲ್ಲೆಲ್ಲ ಸಿಡಿಎಸ್ ನಾಲೆ ಇದೆ. ಅದು ನಿಮ್ಗೆ ತೋರಿಸ್ತಾ ಇರೋಂಥದ್ದು ಬನ್ನೂರು ಹೋಬಳಿ ಕೇತುಪುರ ಗ್ರಾಮದ ರೈತನ ಜಮೀನ್ ಪಕ್ಕ ಇರುವಂತ ಸಿಡಿಎಸ್ ನಾಲೆಯಲ್ಲಿ ಇರುವಂತ ಬಿದ್ದಿರೋಂತ ಕಾಡು ಪ್ರಾಣಿ, ಹಂದಿ ಪ್ರಾಣಿ. ಅದು ಕಾಡು ಪ್ರಾಣಿ, ಸಾಕು ಪ್ರಾಣಿನೇ ಇರ್ಬೇಕು. ಅದು ಹಂದಿ ಸಾಕಿರೋ ಹಂದಿನೇ ತಗೊಂಬಂದು ಇಲ್ಲಿ ಹಾಕ್ಬಿಟ್ಟು ಹಾಕಿರೋ ಮುಟ್ಟಾಡ್ರು ಲೋಫರ್ಗಳು, ಮಾನ ಮರಿದವ್ರಿಗೆ ಏನ ಪ್ರಾಣಿ ತಿನ್ನಕ್ ಬಂದು ಇದನ್ನ ಹೆಚ್ಚು ಕಮ್ಮಿ ಮನುಷ್ಯನ್ ತಿನ್ಕೊಂಡೋದ್ರೆ ಈಗ ಹಂಗೆ ಆಯ್ತಾ ಇರೋದು. ಕಾಡು ಪ್ರಾಣಿ ಅವಾಗಿದ್ದು ಅವೇ ಜಾಸ್ತಿ ಆಯ್ತಲ್ಲ ಸರ್. ಈ ಕೋಳಿದು ಮತ್ತೆ ಇದ್ರದ್ದು, ಈ ಹಂದಿಗಳದು, ನಾಯಿಗಳು ಕಾಟ ಬೇರೆ, ನಾಯಿಗಳದ್ದು ಬೇರೆ. ಈಗ ರಾತ್ರಿನಾಗ ಏನಾದ್ರು ಜಮೀನಲ್ಲಿ ಮೋಟ್ರು ಆಫ್ ಮಾಡಿ, ನಿಮಗ್ ಗೊತ್ತಿರಂಗೆ ಸಿಡಿಎಸ್ ನಾಲೆಗೆ ಯಾವ ಅಧಿಕಾರಿ ಬರ್ತಾನೆ? ಬನ್ನೂರಲ್ಲಿ ಬರ್ತಾರ? ಯಾವ ಕಡೆ ಬರ್ತಾರೆ? ಬರ್ತಾರೆ ಸರ್. ಮಾದಗೊಂಡಿ ಏಟ್ ಆಯ್ತಲ್ಲ, ಓಕೆ 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 ಓಕೆ, ನಮ್ಮ ನಾಲೆಗೆ, ಸಿಡಿಎಸ್ ನಾಲೆಗೆ, ಸಂತಮಳದಿಂದ ಬರುವಂತ ನಾಲೆಗೆ ಮಂಜುನಾಥ್. ಮೊದ್ಲು ಮುಖ್ಯವಾಗಿ ನಿಮ್ಮ ಗ್ರಾಮ ಪಂಚಾಯತಿ ಸಂಬಂಧಪಟ್ಟಂತ ಅಧಿಕಾರಿಗಳು ಬರ್ಬೇಕು. ಯಾಕೆಂದ್ರೆ ಆರೋಗ್ಯ ಅಧಿಕಾರಿಗಳು ಬರ್ಬೇಕು. ನಾಳೆ ದಿನ ಏನು ಈಗ ಎಲ್ಲಾ ಕಡೆ ಹಂದಿ ಕಾಯಿಲೆಗಳು ಬರ್ತಾ ಇದೆ, ಹಂದಿ ಜ್ವರ ಬರ್ತಾ ಇದೆ, ಆಯ್ತಾ? ನೋಡಿ, ಈ ನೀರು ಮುಂದೆ ಸಿಡಿಎಸ್ ನಾಲೆ ನೀರು ಮುಂದೆ ತಲಕಾಡುವರೆಗೂ ಹೋಗುತ್ತೆ. ಸಿಡಿಎಸ್ ನಾಲೆ ಎಲ್ಲಿದೆ? ಬನ್ನೂರು ಹೋಬಳಿಯಿಂದ ಸ್ಟಾರ್ಟ್ ಆದಂತ ಸಿಡಿಎಸ್ ನಾಲೆ, ಕೇತುಪುರದಿಂದ ಸ್ಟಾರ್ಟ್ ಆದಂತ ಸಿಡಿಎಸ್ ನಾಲೆ ಎಲ್ಲೆಲ್ಲಿ ಹೋಗುತ್ತೆ? ಸ್ಟಾರ್ಟ್ ಆಗೋದು ಸರ್
ಬೀಡ್ನಳ್ಳಿ ಓಕೆ 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 ಅಲ್ಲಿಂದೂ ಈ ನಾಲೆಗೆ ಬರೀ ಗಲೀಜೆ. ಓಕೆ ಓಕೆ ಸರ್ ನೀನ್ ಹೇಳ್ತೀರಾ ಈ ಹುಡ್ಕ ಬಂದು ಕಾಲಿಗೆ ಸುರಿದ್ಬಿಟ್ಟು ಹೋಗುವಂತವ್ರಿಗೆ ನಾವೇ ಎಷ್ಟೋ ದಿನ ಅಟ್ಟಿಸ್ಕೊ ಹೋಗಿಮೆ ಈ ಕೋಲಿಗೆ ಕಟಾಕ್ಬಿಡಿ ಹೇಳ್ತೀನಿ, ಕಟಾಕ್ಬಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಇಟ್ಕೊಬಿಡಿ. ತಕ ಬರೋದು ಇಲ್ಲಿ ಕಾಲಿಗೆ ಸುರಿದ್ ಬಿಡುದು, ಇಲ್ಲ ಅಂತಂದ್ರೆ ಎಲ್ಲ ರೋಡಲ್ಲಿ ಸುರಿದ್ಬಿಟ್ಟು ಹೋಗೋದು. ಓಕೆ ನಾನೇ 3-4 ದಿನ ಅಟ್ಟಾಡಿಸ್ಕೊ ಹೋಗಿನಿ, ಆಟೋ ಬಿಟ್ಬಿಟ್ಟೆ ಹೊಂಟೋಗವ್ರೆ. ಇಲ್ಲ ನೀವು ಆತರ ಇದ್ದಾಗ ಸಂಬಂಧಪಟ್ಟ ಪೊಲೀಸ್ ಇಲಾಖೆ ಕಂಪ್ಲೇಂಟ್ ಕೊಡಿ ಹೇಳ್ತೀನಿ. ಈಗ ನಾವ್ ನೆಕ್ಸ್ಟ್ ಇಲ್ಲಿ ಗಂಟ್ಲು ಒಂದ್ ವಿಡಿಯೋ ಮಾಡಿ ನಾನು ಕಳಿಸ್ಬಿಡಿ ಹೇಳ್ತೀನಿ. ಪಂಚಾಯತಿ ಅವ್ರ ಜೊತೆ ಮತ್ತೆ ಇವ್ರ ಜೊತೆ ಮಾತಾಡ ಆಗದ. ಈಗ ಇದನ್ನೇ ತಳ್ಳಿ ಅಂತ ಅನ್ಬಿಟ್ಟು ನಾವು ಹೆಂಗ್ ತಳ್ಳಕಾಗತ್ರಿ? ತಳ್ಳಕಾಗಲ್ಲ ಅದನ್ನ. ಮಾಡ್ಮ ಅಂತಂದ್ರೆ ಅವ್ರು ಮನ್ಸರಲ್ವಾ? ಹೌದು ಪಾಪ, ಹೌದು ಅವ್ರು ಮನ್ಸರಲ್ವಾ? ಇದನ್ನೆಲ್ಲಾರ ಮುಂದಕ್ಕೆ ತಳ್ಬಿಡ್ರಪ್ಪ ಅಂತ ಅನ್ಬಿಟ್ಟು ಅವ್ರಿಗೆ ಫೋನ್ ಮಾಡ್ತಾರೆ. ಅಲ್ಲ, ಎಲ್ಲಿ ತಳ್ಳೋದು ನಮ್ ರೈತ ತಾನೇ ಮುಂದೆ ಇರೋದು. ಅದನ್ನ ತೆಗೆದು ಡೆಫನ್ ಮಾಡ್ಬೇಕು, ಅದನ್ನ ತೆಗೆದು ಸುಟ್ಟಾಕ್ಬೇಕು. ಇಲ್ಲ ಅಂದ್ರೆ ಈ ಕಾಯಿಲೆ ಬಂದು ಮುಂದೆ ಎಷ್ಟು ಜನ ಸಾಯ್ತಾರೆ ಹೇಳಕ್ಕಾಗಲ್ಲ. ಈಗ ಯಾರೋ ಒಬ್ರು ಗೊತ್ತಿಲ್ಲದೆ ಇರೋರೇ ನೀರ್ ಕುಡಿದ್ರು ಏನ್ ಮಾಡೋದು ಇದನ್ನ? ಅಲ್ವೇ? ಈಗ ನಮ್ಗೆ ಗೊತ್ತಿಲ್ಲ ಅನ್ಕೊಳ್ಳಿ, ಉದಾಹರಣೆ ನಾವೇ ಮುಂದೆ ಕೈಕಾಲ್ ಮಗ ತೊಳ್ಕೊಳ್ಳಿ ಹೆಂಗ್ ಗೊತ್ತಾಗ್ತಿತ್ತು? ಏನ್ ಮಾಡಕ್ಕಾಯ್ತದ? ಅಲ್ಲ, ಇನ್ನೊಂದು ಸಂಬಂಧಪಟ್ಟಂತ ಅಧಿಕಾರಿಗಳು ಏನ್ರಿ ಮಾಡ್ತೀರಿ ನೀವು? ಅಧಿಕಾರಿಗಳು ಕೂತ್ಕೊಂಡು ಆಫೀಸಲ್ಲಿ ಒಂದ್ ರೌಂಡ್ ಹೊಡಿರಿ ಆಯ್ತಾ, ನಿಮ್ಗೊಂದು ಟೈಮ್ ಪಾಸ್ ಆಗುತ್ತೆ. ರೌಂಡ್ ಬರೋದು ಬೇಡ, ಕಾವಲಿ ಏರಿಗಳಲ್ಲಿ ಓಡಾಡೋಕೈತಲ್ಲ ರೈತರು ಎಲ್ಲ ಬೆಳಕಂದ್ ಹಿಂಗಾಗದ ನೋಡಿ. ಇಲ್ಲೇ ನೋಡಿ ಸರ್, ಎಲ್ಲ ಬೆಳಕಂದದ. ಕಾವಲಿ ಏರಿಗಳು ರೆಡಿ ಮಾಡ್ಸಿಲ್ಲ, ಕಾವಲಿ ಏರಿಗಳು ರೆಡಿ ಮಾಡ್ಸಿಲ್ಲ. ಮೊದ್ಲು ನಾವ್ ಏನ್ ಮಾಡ್ಬೇಕು ಅಂತಂದ್ರೆ ಇಂಜಿನಿಯರ್ಗಳನ್ನ ಕಟ್ಟಾಕ್ಬೇಕು. ಓಕೆ ಓಕೆ. ಯಾವ್ದೇ ಕಾವಲಿ ಏರಿ ಅಲ್ಲ, ಒಂದ್ 10 ನಿಮಿಷ ಇಲ್ಲೇ ಅವ್ರಿಗೆ ಕಟಾಕೋದ್ ಬೇಡ ಸರ್, ಚೇರ ಕುಣಿಸ್ಬಿಡೋಣ ಬನ್ನಿ, ಅವ್ರನ್ನೇ ಕರ್ಕೊಂಬಂದು ಒಂದ್ 10 ನಿಮಿಷ ಚೇರ ಕುತ್ಕೊಂಡ್ಬಿಡ್ಲಿ ಅವರು ಪಾಪ. ಹೌದಾ? ಸ್ಕೂಟ್ರ್ ಇಲ್ಲಿ ಕೊಟ್ರು ಯಾವ್ದೇ ಸ್ಕೂಟ್ರು ಸೈಕಲ್ ಮಳೆ ಹೋಯ್ತು ಅಂತಂದ್ರೆ ಸ್ಕೂಟ್ರು ನಾವು ಹಿಂಗ್ ಬಿಡ್ತು ಅಂತಂದ್ರೆ ಅದೇ ಹೆಂಗ ಹೋಗಿರುತ್ತೆ. ಓಕೆ. ಎಷ್ಟೋ ಜನ ಬಿದ್ದು ಬತ್ತವ್ರೆ. ಅವ್ರಿಗೇನೋ ಸರ್ಕಾರ ಕಾರ್ ಕೊಟ್ಟದ, ಕಾರ್ ಮೇಲೆ ಜಮ್ಮನ್ ಬರ್ತಾರ. ಅದನ್ನ ಒಂದು ಬಂದು ಒಂದು ರೌಂಡ್ಸ್ ಹೊಡಿರಿ, ಏನೇನ್ ಕೆಲಸಗಳಾಗಿದೆ, ಕಾಲುವೆ ಅಚ್ಚುಕಟ್ಟುಗಳು ಏನೇನಾಗಿದೆ, ಈ ತರ ಕಾಡು ಪ್ರಾಣಿಗಳು ಬಿದ್ದಿರೋಂಥದ್ದು ಆಯ್ತಾ, ಎಲ್ಲ ಏನ್ ಮಾಡ್ತಾರ್ರಿ ಇವರೆಲ್ಲ? ಸರ್ ಈಗ ಅವರು ಒಂದು ಇದ್ ಕೊಡೋಕಾಗುದಿಲ್ಲ, ಒಂದು ನೋಟಿಸ್ ಕೊಡೋಕಾಗುದಿಲ್ಲ, ಸ್ಟೇಷನ್ ಒಂದು ಕಂಪ್ಲೇಂಟ್ ಮಾಡೋಕಾಗುದಿಲ್ಲ. ಹಿಂಗ ಕೋಳಿ ಗಲೀಜು ಮತ್ತೆ ಇದನ್ನೆಲ್ಲ ತಗೊಬಂದು ಕೌಲಿಗೆಲ್ಲ ಹಾಕಿ ರೈತರು ನಮ್ನೆಲ್ಲ. ಉದಾಹರಣೆಗೆ ಆ ಯಾವ್ದೋ ಒಬ್ಬ ವ್ಯಕ್ತಿ ಆ ಒಂದು ಅಧಿಕಾರಿ ಅವಂದೇ ಜಮೀನಾಗಿದೆ ಏನ್ ಮಾಡ್ತಿದ್ದ? ಅವಂದಿ ಜಮೀನಾಗಿದೆ ಏನ್ ಮಾಡ್ತಿದ್ದ? ಅಲ್ಲ, ಇವತ್ತು ಕ್ಲೀನ್ ಮಾಡಿಸ್ತಿರಿಲ್ವಾ? ನಾನು ಕಮ್ಮಿ ಅಂತಂದ್ರು ನಮ್ಮ ಇವ್ರಿಗೆ ಯಾರ್ಗ ರಾಮಸ್ವಾಮಿನಲ್ಲೇ ಇಂಜಿನಿಯರ್ಗಳಿಗೆ ಒಂದು 30 ದಪ್ಪ ಹೇಳಿನಿ. ಸರ್ ನಾವು ಕೊಡೋದಕ್ಕೂ ನೀವು ಕೊಡೋದಕ್ಕೂ ಅಲ್ಲಿ ಮಾತಾಡಕ್ಕಾಗ್ತಲ್ಲ, ಈ ಕಡೆ ಬನ್ನಿ ವಾಸನೆ. ನಾವು ಕೊಡೋದಕ್ಕೂ ನೀವು ಕೊಡೋದಕ್ಕೂ ಹೆಚ್ಚು ಕಮ್ಮಿ ಅದ. ನೀವೇ ಒಂದು ಕಂಪ್ಲೇಂಟ್ ಮಾಡ್ಬಿಟ್ಟು ಇದನ್ನ ನಿಲ್ಸಿಸಿ, ಯಾವ್ದೋ ಕೋಳಿ ಗಲೀಜ್ ಹಾಕೋದು ಮತ್ತೆ ಇನ್ನೊಂದು ಎಲ್ಲ ನಿಲ್ಸಿಸಿ ನೀವೊಂದು ಕಂಪ್ಲೇಂಟ್ ಕೊಡಿ. ನಾವು ಹೇಳಿ ಸಾಕಾಯ್ತಾ ಇದೆ ಅಂತ ಏನೇ ಮಾಡಿದ್ರು ಅವ್ರಿಗೆ ತಲೆಗೆ ಹಾಕೋದಿಲ್ಲ. ಅವ್ರಿಗೇನು ಕಾರ್ ಕೊಟ್ಟವ್ರೆ, AC ಅದೇ ಕಾರಲ್ಲಿ ಜಮ್ಮನ್ ಹೋಯ್ತಾರೆ, ಜಮ್ಮನ್ ಬರ್ತಾರೆ. ಈಗೇನಪ್ಪ ಅಂತಂದ್ರೆ ಅದಕ್ಕೆ ನಾವು ಒಂದಷ್ಟು ಜನ ಸೇರ್ಕೊಂಡು ಇಂಜಿನಿಯರ್ಗಳ ಹಿಂಗಾಗಿರುತ್ತಲ್ಲ, ಕರ್ಕೊಂಡ್ ಕುಣಿಸ್ಬಿಡಿ, ಒಂದ್ ಆರ ಸನ್ಮಾನ ಮಾಡ. ನಾನು ಕೂಡ KRS ಪಕ್ಷದಿಂದ ಬರ್ತೀನಿ, ಒಂದ್ ಆರ ತಗೊಂಡ್ಬರ್ತೀನಿ, ಶಾಲ್ ಇದೆ ಶಾಲ್ ತಗೊಂಡ್ಬರ್ತೀನಿ. ಒಂದ್ 10 ನಿಮಿಷ ಕೂತ್ಕೊಳ್ಳಿ ಅವ್ರು ಬಂದು. ನೀವು ಕರವೆಯಿಂದ, ನೀವು ಕನ್ನಡ ರಕ್ಷಣಾ ವೇದಿಕೆಯಿಂದ ನೀವು ಆನಂದ ನೀವು ಬನ್ನಿ, ನೀವು ಒಂದ್ ಸನ್ಮಾನ ಮಾಡಿ ಪಾಪ ಅವ್ರಿಗೆ ಸನ್ಮಾನ ಮಾಡಿ. ಅವ್ರಿಗೆ ಇದೊಂದು ಇದನ್ನೇ ಗಿಫ್ಟ್ ಕೊಟ್ಟು ಕಳ್ಸ್ಬಿಡುವ ಅಂತ, ಇದನ್ನೇ ಗಿಫ್ಟ್ ಕೊಡ್ಬೇಕು ಅವ್ರಿಗೆ. ಅಲ್ಲ ನೋಡಿ, ಇವತ್ತು ಹಂದಿ ಬಿದ್ದು ಗಬ್ಬು ವಾಸನೆ ಹೊಡಿತಾ ಇದೆ ಆಯ್ತಾ. ಸಂಬಂಧಪಟ್ಟಂತ ಸೋಡಿಗಳು, ಸಂಬಂಧಪಟ್ಟ ಅಧಿಕಾರಿಗಳು ಕೊಡ್ಬೇಕು ಜವಾಬ್ದಾರಿನ. ನೋಡಿ, ನಾನು ಮಾತಾಡಕ್ ಆಗ್ತಿಲ್ಲ, ಬರೀ ವಿಡಿಯೋ ತೋರಿಸ್ತೀನಿ ನೋಡಿ. ಇದು ನಾಲಾ ಅಚ್ಚುಕಟ್ಟು ವ್ಯವಸ್ಥೆ ಇರೋಂಥದ್ದು. ನಾವು ಮಾತಾಡಿದ್ರೆ ನಿಮ್ಗೆ ಎಲ್ಲೆಲ್ಲ ಉರಿತದೆ, ಅದೇ ರಾಜಕೀಯ ತಿರುಗಿಸ್ಕೊತೀರಿ, ಅವೆಲ್ಲ ಬೇಡ. ರೈತರಿಗೆ ಏನಿದೆ ಅದನ್ನ ಸಮಸ್ಯೆ, ಅದನ್ನ ಪರಿಹಾರ ಮಾಡ್ಕೊಡಿ ಅಂತ ಈ ಮೂಲಕ ಇಡೀ ರಾಜ್ಯದ ಜನತೆ ಉಗಿತಾರಲ್ರಿ ನಿಮ್ಗೆ, ಮಾಡ್ಲಿಲ್ಲ ಅಂದ್ರೆ. ಥ್ಯಾಂಕ್ ಯು.